ಸಮಾಜದಿಂದ ಹುಬ್ಬಳ್ಳಿಯಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 1008 ಶ್ರೀ 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 ಶಂಕರ ಶಿವಾಚಾರ್ಯ ಶತಮಾನೋತ್ಸವ ಭವನದ ಉದ್ಘಾಟನೆಯ ಕಾರ್ಯಕ್ರಮ ಅದ್ಧೂರಿಯಾಗಿ ಮತ್ತು ವೈಭವದಿಂದ ನಡೆಯಿತು. ಭವನದ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಜಗದ್ಗುರು 1008 ಶ್ರೀ ಶಿವಶಂಕರ ಮಹಾಸ್ವಾಮಿಗಳಿಗೆ ಮತ್ತು ಕನ್ನೇರಿ ಕೊಲ್ಲಾಪುರ ಶ್ರೀ ಸಿದ್ಧಗಿರಿ ಮಹಾಸಂಸ್ಥಾನ ಮಠದ 1008 ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ಗಂಗಾವತಿಯ ಕುರುಹಿನಶೆಟ್ಟಿ ಸಮಾಜದ ಯಜಮಾನರು ಮತ್ತು ಮಾಜಿ ಸಚಿವರಾದ ಮಲ್ಲಿಕಾರ್ಜುನ್ ನಾಗಪ್ಪ ಅವರು ಸೇರಿದಂತೆ ಕುರುಹಿನಶೆಟ್ಟಿ ಸಮಾಜದ ಗಣ್ಯಮಾನ್ಯರು ಭಕ್ತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದರು. ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿಯವರು ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಜನಪ್ರತಿನಿಧಿಗಳು ಮತ್ತು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಂದು ಕರ್ನಾಟಕದ ಪ್ರಸಿದ್ಧ ವಾಸ್ತುತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಕುರುಗೋಡ್ ಅವರು ನಮ್ಮ ಕಿಷ್ಕಿಂಧ ಚಾನೆಲ್ಗೆ ತಿಳಿಸಿದ್ದಾರೆ. ಹುಬ್ಬಳ್ಳಿಯಿಂದ ವರದಿಗಾರ ಡಾಕ್ಟರ್ ಮಂಜುನಾಥ್ ಕುರುಗೋಡು, ಕಿಷ್ಕಿಂಧ ನ್ಯೂಸ್, ಗಂಗಾವತಿ. ಹುಬ್ಬಳ್ಳಿ ಮಹಾನಗರದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ನರೇಂದ್ರ ಮಠ ಸಭಾಭವನದ ಯುವಕ ಸಂಭ್ರಮದಲ್ಲಿ ಭಾಗವಹಿಸಿದಂಥ ಈ ಒಂದು ವಿಶೇಷ ಜಗದ್ಗುರು ಶ್ರೀ ಕಾರ್ಯಕ್ರಮ ಮಹಾಸ್ವಾಮಿಗಳಿಗೆ ಹಾಗೂ ನಮ್ಮ ಸಮಾಜದ ಗುರುಗಳು ಶಿಕ್ಷಣ ಮಹಾಸ್ವಾಮಿಗಳಿಗೆ ವೇದಿಕೆಯನ್ನೆಲ್ಲ ಪೂಜಾರಿಗಳನ್ನು ನಮಸ್ಕರಿಸಿ ಈ ಭಾಗದ ಹಿರಿಯರು ವಿಧಾನ ಪರಿಷತ್ತಿನ ಇಲ್ಲಿಂದ ಇರ್ತಕ್ಕಂಥ ನಮ್ಮ ಸಮಾಜದ ಅನಂತ ಮಂದಿರ ಪ್ರತಿನಿಧಿಗಳು ಮತ್ತು ಪ್ರತಿನಿಧಿ ಇದ್ದಾರೆ. ಅದಕ್ಕಿಂತ ಇವತ್ತು ಬಹುದಿನಗಳ ಕನಸು ನಮ್ಮ ಹುಬ್ಬಳ್ಳಿ ನಗರದಲ್ಲಿ ಹೀಗೆ ಸುಮಾರು 6 ನೆನಪಿನಂತ ಒಂದು ಕನ್ನಡ ಉದ್ಘಾಟನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸರ್ಕಾರದ ಧನ ಸಹಾಯದಿಂದ ಸುಮಾರು 5 ಕೋಟಿ ವೆಚ್ಚದಲ್ಲಿ ಭವ್ಯವಾದ ಬೆಳೆಯನ್ನು ಕಟ್ಟಿಸಿ ಮತ್ತು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ನಾವು ಎಲ್ಲ ಕಡೆ ನೋಡಲಿಕ್ಕಾಗಿ ಎಷ್ಟು ದೊಡ್ಡ ಪ್ರಮಾಣದ ಕನ್ನಡ ಅದು ಕ್ರೀಡೆ ಸಂಬಂಧ ಇಷ್ಟಪಡ್ತೇನೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದ್ದಾರೆ. ಅದಕ್ಕೆಲ್ಲರೂ ಸನ್ಮಾನದಿಂದ ಸಹಕಾರ ಕೊಟ್ಟಿದ್ದಾರೆ. ಯಾರು ಸಹಕಾರ ಕೊಟ್ಟು ಮಾತಾಡಿದ್ದಾರೆ. ನಮ್ಮ ನೇಕಾರ ಸಮಸ್ಯೆಗಳು, ನಮ್ಮ ಗುರಿ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ.
ಕುಡಿಯುವ ಸಮಾಜ ಒಂದಾಗಿದ್ದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದಾಗಲಿಕ್ಕೆ ಕೆಲಸವಾಗುತ್ತೆ. ಮುಂದಿನ ದಿನ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಪಡೆಯುವಾಗ ಇವತ್ತು ನೋಡಿ ಸರ್ಕಾರದಿಂದ 80 ಲಕ್ಷ ರೂಪಾಯಿ 70 ಲಕ್ಷ ರೂಪಾಯಿ ಸುಮಾರು 1,200 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಪಡೆದುಕೊಂಡು ಸುಮಾರು ದಾನಿಗಳಿಂದ ಬೇರೆ ಬೇರೆ ಇರ್ತಕ್ಕಂಥ ಸಹಕಾರದಿಂದ ಕಳಿಸ್ಕೊಡ್ತಾರೆ. ಇದು ಬಹಳ ಚೆನ್ನಾಗಿದೆ. ಇದನ್ನು ಸಲಹೆಯಿಂದ ಕಾಪಾಡಿಕೊಂಡು ಮೇಂಟೈನ್ ಮಾಡಬೇಕಂತ ಕೆಲಸ ಇರ್ತಕ್ಕಂಥ ಸಮಿತಿ ಇದೆ. ಯಾಕಂದರೆ ಇಲ್ಲಿಂದ ದೊಡ್ಡ ನಗರದಲ್ಲಿ ಒಂದು ಭವ್ಯವಾದ ಬಿಲ್ಡಿಂಗ್ ಕಟ್ಟಿ ಕೆಳಗಡೆ ದಾಸವಾಳ ಜೊತೆ ಮೇಲೆ ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಇಂದು ಒಂದು ಭವ್ಯವಾದ ಜಗೀನನ್ನು ನಮ್ಮ ಸಮಾಜ ಕೋಟಿ ಕಟ್ಟಿದ ಗಮನಿಸಿ ಹೆಚ್ಚಿಗೆ ಮಾತಾಡೋದು ಸಾಕಷ್ಟು ಚೆನ್ನಾಗಿದೆ. ಇನ್ನೂ ಪೂಜೆ ಶ್ರೀಗಳು ಮಾತ್ರ ಹೆಚ್ಚಿದ್ದಾರೆ. ಅವ್ರಿಗೆ ಅವಕಾಶ ಕೊಟ್ಟರು ಅದನ್ನು ಕರೆಸಿ ಇವರು ಸಮಾರಂಭದಲ್ಲಿ ಮಾಡುವ ಅವಕಾಶ ಕೊಟ್ಟಿದ್ದ ನಮ್ಮ ಪೂಜಾ ಶ್ರೀಗಳು ಮತ್ತು ನಮ್ಮ ಸಮಾಜದ ಪ್ರತಿಯೊಬ್ಬ ಅನ್ನದಾತರಿಗೆಲ್ಲರಿಗೂ ಕನಸಿನ ಮಾತು ನಮಸ್ಕಾರ. ಜೈ ಹಿಂದ್. ಆದರೆ ನಮ್ಮಲ್ಲಿ ಹಾಕಿಲ್ಲ. ನನ್ನ ವಿಷಯ ನಾನು ನುಂಗಿದೆ, ನಮ್ಮ ಕಮಿಟಿಯವರು ತಾವು ಕುಡಿದ ವಿಷಯ ತಾವು ನುಂಗಿದ್ರು ಲೋಕಕ್ಕೆ ಕಲ್ಯಾಣ ಆಗ್ಬೇಕನ್ನುವಂಥ ಉದ್ದೇಶ ಕಲ್ಯಾಣ ಮಂಟಪ ಇವತ್ತು ಉದ್ಘಾಟನೆ ಮಾಡಕ್ಕೆ. ಯಾವುದೂ ನಾವು ಕಲ್ಯಾಣ ಹಾಕೊಂಡಿಲ್ಲ. ಎಂಥದ್ದೇ ಜಗಳಿರಲಿ, ಎಂಥದ್ದೇ ಭಿನ್ನಾಭಿಪ್ರಾಯ ಇರಲಿ, ಎಲ್ಲವನ್ನ ಮರೆತು ಸಮಾಜಕ್ಕಾಗಿ, ಸಮಾಜದ ಬಡ ಮಕ್ಕಳಿಗಾಗಿ, ಸಮಾಜದ ಹುಡುಗರ ಇಂಜಿನಿಯರಿಂಗ್ ಮೆಡಿಕಲ್ ಓದಿಗಾಗಿ ಈ ಕಲ್ಯಾಣ ಮಂಟಪ ಬರುವಂಥ ಹಣವನ್ನು ಮಕ್ಕಳಿಗೆ ಅರ್ಪಣೆ ಮಾಡೋಣ, ಸಮಾಜದ ಕಲ್ಯಾಣಕ್ಕೆ ಬಳಸೋಣ ಅನ್ನುವಂಥ ಉದ್ದೇಶದಿಂದ ಇಲ್ಲಿವರೆಗೆ ನಿಮ್ಮ ಕಡೆ ಬಂದ್ರಪ್ಪ ಸ್ವಾಮಿಗಳ ಜೋಳಿಗೆ ಹಿಡ್ಕೊಂಡು ನೀವು ರೊಕ್ಕನ ಬೇಡಕ್ಕೆ ಬರ್ತಾರಂತ ನೀವೆಲ್ಲ ಗಾಬರಿ ಆಗ್ತಿದ್ರಿ. ಇನ್ನು ಮೇಲೆ ಯಾರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಇನ್ನು ರೊಕ್ಕ ತಗೊಂಡು ನಿಮ್ಮ ಕಡೆ ಬರ್ತೀವಿ, ಚಿಂತೆ ಮಾಡಕ್ಕೆ ಹೋಗ್ತಾರೆ. ಹೇಳುವಂಥ ಉದ್ದೇಶ ಏನಂತಂದ್ರೆ ಈ ಭವ್ಯವಾಗಿರುವಂಥ ಕಲ್ಯಾಣ ಮಂಟಪ ನಿರ್ಮಾಣ ಮಾಡುವಂಥ ಕನಸು ಮೊಟ್ಟ ಮೊದಲಿಗೆ ಜಗದ್ಗುರು ಶಂಕರ ಶಿವಾಚಾರ್ಯ ಅಪ್ಪುಗಳದಿತ್ತು. ಆ ಅಪ್ಪುಗಳ ಕನಸು ಬಹುತೇಕ ಇಲ್ಲಿವರೆಗೆ ಅಪ್ಪುಗಳ ಮನಸ್ಸು ಎಲ್ಲೋ ಒಂದ್ ಕಡೆ ಒಂಚೂರು ಅತೃಪ್ತ ಇದ್ದು ಇವತ್ತು ಅವ್ರ ಮನಸ್ಸು ಪರಿಪೂರ್ಣವಾಗಿ ನೆಮ್ಮದಿಯಿಂದ ಶಿವಧ್ಯಾನದೊಳಗೆ ಅವ್ರು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೊಂದು ಕನಸಿತ್ತು, ಕಲ್ಯಾಣ ಮಂಟಪ ಆಗಬೇಕು, ಇಲ್ಲಿ ಕಾರ್ಯಗಳಾಗಬೇಕು, ಸಮಾಜದ ಕಾರ್ಯಕ್ರಮಗಳು ಇಲ್ಲೇ ಆಗಬೇಕು, ಜಾತ್ರೆ, ನೀಲಕಂಠೇಶ್ವರ ಉತ್ಸವ, ಶಿವರಾತ್ರಿ ಎಲ್ಲವನ್ನು ಇಂಥ ಒಂದು ಭವ್ಯ ಮಂಟಪದೊಳಗೆ ನೋಡಬೇಕು ಅನ್ನುವಂಥ ಹಂಬಲ ಹೊಂದಿತ್ತು. ಇವತ್ತು ಅವ್ರ ಮನಸ್ಸಿಗೆ ಅತ್ಯಂತ ಸಂತೋಷ ಸಡಗರ ಬಂದದ. ಅಂಥ ಒಂದು ಭವ್ಯವಾಗಿರುವಂಥ ಸುಂದರ ಕಾರ್ಯಕ್ರಮದೊಳಗೆ ನಾವೆಲ್ಲ ಭಾಗವಹಿಸಿದ್ವಿ. ಈ ಎಲ್ಲ ಪರಿಶ್ರಮ ಕಮಿಟಿಯವರಿಗೆ ಸಲ್ಲಬೇಕು. ಈ ಎಲ್ಲ ಪರಿಶ್ರಮ ಸಮಾಜ ಬಾಂಧವರಾಗಿರುವಂಥ ತಾವೆಲ್ಲ ಪರಿಶ್ರಮ ಪಟ್ಟು ತಾವೆಲ್ಲ ಉದಾರ ಮನಸ್ಸಿನಿಂದ ದೇಣಿಗೆ ಕೊಟ್ಟಲ್ಲಿ ತಮ್ಮೆಲ್ಲರಿಗೆ ಶ್ರೇಯಸ್ಸು ಸಲ್ಲಬೇಕು. ನಮ್ಮದೇನೂ ಇಲ್ಲ, ನಾವು ಕೇವಲ ಬ್ರಿಡ್ಜ್ ಅಷ್ಟೇ, ಸೇತುವೆ ಥರ ನಾನು ಕೆಲಸ ಮಾಡಿದ್ದೀನಿ, ಸೇತುವೆ ಥರ ನಮ್ಮ ಕಮಿಟಿಯವರು ಕೂಡ ಕೆಲಸ ಮಾಡಿದ್ದಾರೆ. ಏನೇ ಶ್ರೇಯಸ್ಸು ಎಲ್ಲವೂ ಸಲ್ಲಬೇಕಾಗಿತ್ತಂತಂದ್ರೆ ಇಡೀ ಸಮಾಜ ಬಾಂಧವರಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳಲೇಬೇಕು. ಬಂದು ವಿಷಯ ಬಡಿದರೆ ವಿಷವೇರಿತಯ್ಯ ಹಸಿವಿಗನ್ನವನಿಕ್ಕೆ ವಿಷವನ್ನೆರಡು ಹೊಲಗಡೆ ವಸುದೆಯೊಳಗಾಗನೇ ಗಾರುಡಿದ ಕಾರಣ ರಾಮನ ಹೊಸವಾಗಿ ಪ್ರಮುಖರಲ್ಲಿ ಪ್ರಣಮಿಸಿ ಕಾರ್ಯಕ್ರಮದ ಕಾರಣಕರ್ತರುಗಳಾದಂತಹ ಬ್ರಹ್ಮಲೀನ ಜಗದ್ಗುರು ಶಂಕರ ಶಿವಾಚಾರ್ಯ ಶ್ರೀಗಳ ಶ್ರೀಸನ್ನಿಧಿಗೆ ವಂದಿಸಿ, ಜಗದ್ಗುರು ವೀರ ಭಿಕ್ಷಾಮೂರ್ತಿ ಮಠದ ಸದ್ಯಕಾಲದ ಪೀಠಾಧಿಕಾರಿಗಳು, ಸಹೃದಯಗಳು, ಮೃದು ಮನಸ್ಸಿನವರು, ಎಲ್ಲರ ಜೊತೆಗೂ ಪ್ರೀತಿಯ ಬಾಂಧವ್ಯ ಎಲ್ಲ ಪರಮ ಪೂಜ್ಯರ ಅನಿವಾರ್ಯ ವೇದಿಕೆ ಮೇಲೆ ಅರ್ಚನೆಲ್ಲ ಪ್ರತಿಷ್ಠಿತನಾಗಿದೆ. ನನ್ನ ಆತ್ಮೀಯರು, ಮಾಜಿ ಸಚಿವರು ಈಗಾಗಲೇ ಅವರು ಮಾತನಾಡಿದರು. ಇದೆಲ್ಲ ನಮಗೆಲ್ಲ ತೋರಿಸಬೇಕು. ಇಂಥ ಕಾರ್ಯಕ್ರಮಗಳು ಅಪರೂಪಕ್ಕೆ ನಾಲ್ಕು ಜನರಿಗೆ ತಾಳ್ಮೆ ಅಂತ ಇರಂಗಿಲ್ಲ.
ಕಾರ್ಯಕ್ರಮಗಳನ್ನು ನಾವು ದಿನನಿತ್ಯ ನೋಡೋಕ್ಕಾಗೋದಿಲ್ಲ. ಇದೆಲ್ಲ ಅನೇಕ ಸ್ವಾಮಿಗಳು ಬಂದಿರ್ತಾರೆ, ಅನೇಕ ಪ್ರತಿಷ್ಠಿತ ಜನ ಬಂದಿರ್ತಾರೆ. ನಾವೆಲ್ಲ ಕುತ್ಕೊಂಡು ಕೇಳಬೇಕು. ನೀವೇನು ದಿನನಿತ್ಯ ನಮಗೆ ದಿನನಿತ್ಯ ಉದ್ಯೋಗ ನಮ್ಮ ಜಿಲ್ಲೆ ಇರ್ಬೋದು. ಆ ದಿನನಿತ್ಯ ಉದ್ಯೋಗ ಯಾರು ಬದಲಾವಣೆ ಇದನ್ನು ಮುಂಜಾನೆ ಕೆಲಸ ಅಡುಗೆ ಮಾಡೋರು ಸಂಜೆ ಅಡುಗೆ ಮಾಡ್ತಾರೆ. ಯಾರೋ ಮುಂಜಾನೆ ಕೆಲಸಕ್ಕೆ ಹೋಗ್ತಾರೆ, ಹೊರಗೆ ಹೋಗ್ತಾರೆ, ಉದ್ಯೋಗ ಮಾಡ್ತಾರೆ. ಬಟ್ ಸಮಾಧಾನ ನೆಮ್ಮದಿ ಇಲ್ಲ. ಇಂಥ ಕಾರ್ಯಕ್ರಮಗಳು ಬಂದಾಗ ಈ ಕಾರ್ಯಕ್ರಮಗಳನ್ನು ತಗೊಂಡ್ರೆ ನಿಮ್ಮ ಮಾನಸಿಕವಾಗಿ ನೆಮ್ಮದಿ ಸಿಗತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತೀನಿ. ಇನ್ನು ನೋಡಿ, ಇಲ್ಲಿ ನಿಮ್ಮದಿದೆ, ನಾವು ಎಷ್ಟು ಮಂದಿ ನಾವು ನೆಮ್ಮದಿಯಾಗಿದ್ದೀವಿ, ಎಷ್ಟು ಮಂದಿ ನಾವು ನೆಮ್ಮದಿಯಾಗಿದ್ದೀವಿ. ನೆಮ್ಮದಿ ಅನ್ನೋದು ಭಾಳ ಕಷ್ಟದ ಕೆಲಸ ಆಗಿದೆ ನಿರ್ಮಾಣದಲ್ಲಿ. ನೀವು ನಾವೊಂದು 50,000 ರೂಪಾಯಿ ಕೊಡ್ತೀವಿ ಅಂತ ನೆಮ್ಮದಿ ಕೊಡೋದು ಯಾರು ಕೊಡ್ತಾರೆ? ನಿಮಗೆ ಏನಾದರೂ ದಿನನಿತ್ಯ ಇಂಥ ಒಂದು ನೀವೆಲ್ಲ ಹೆಂಗೆ ಬದುಕಿವಿ ಅಂದ್ರೆ ಭಾಳ ಕಷ್ಟ ಕಾಲದಲ್ಲಿ ಬದುಕಿವಿ ನಾವು. ಈಗೇನು ಕಾಡ್ತೀವಿ ಸ್ವಾಮಿಗಳಿಲ್ಲ, ಹಿಂದಿನ ಕಾಲದ್ದು ಜನ ಅವ್ರ ಜನ ಹೆಂಗಿದ್ರು, ಏನು ಸಮಾಜ ಈಗಿಲ್ಲ. ಈಗ ಒಬ್ಬರ ಕಾಲದಿಂದ ಕಾಲ ದೊಡ್ಡವರ ಜಾಸ್ತಿ ಇರ್ತಾರೆ, ಯಾರನ್ನೂ ನೆಮ್ಮದಿ ಪಡೆಯಂಗಿಲ್ಲ. ಯಾವ್ದಾರ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋದ್ರೆ ನೋಡಿ ಟೀಕೆ ಮಾಡ್ತಾರೆ. ಇಂಥ ಕಾಲದಲ್ಲಿ ನಾವೆಲ್ಲ ಬದುಕೀವಿ. ಆದರೆ ಬದುಕಿದಾಗ ನಮಗಾದಷ್ಟು ನಮಗೇನು ಸಾಧ್ಯವಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತ ನೋಡಿ, ಈ ಪೂಜ್ಯರ ಹೆಸರಿಂದ ಒಂದು ಈ ಭವನವನ್ನು ಕಟ್ಟಿಲ್ಲ. ಈ ಪೂಜ್ಯರು ನಮ್ಮೆಲ್ಲರಿಗಿಲ್ಲ, ಶತಮಾನದ ಭವನವನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲರಿಗಿಲ್ಲ ಅವರು. ನೋಡಿ, ಅವರು ಇದ್ದಿದ್ರು ಸಹಿತ ಇವತ್ತು ನಾವು ಅವರನ್ನ ಏನಂದ್ರೆ ನೆನೆಸಿ ಅವರು ಕರ್ನಾಟಕವಾಗಿ ಒಂದು ಭವನ ಕಟ್ಟಿದ್ದೀವಿ. ನೀವು ವಿಚಾರ ಮಾಡಿ, ಅಂದ್ರೆ ಜಗತ್ತಿನಲ್ಲಿ ಒಳ್ಳೆಯ ಕೆಲಸ ಮಾಡುವಂಥದ್ದು ಯಾವಾಗಲೂ ಸೂರ್ಯಚಂದ್ರರಿಗೆ ಅವರಿಗೆ ಗೌರವ ಮತ್ತು ಕೀರ್ತಿ ಅನ್ನೋದನ್ನ ತಿಳ್ಕೋಬೇಕಾದ್ರೆ ಒಂದೇ ಕಾರ್ಯಕ್ರಮ ಸಾಕು. ಒಂದೇ ಕಾರ್ಯಕ್ರಮ ಸಾಕು. ಮತ್ತು ನನಗೆ ಏನಂತಂದ್ರೆ ಅಂದ್ರೆ, ಆಯಿತು ನಿಮ್ಮೆಲ್ಲ ನಾವು ಹೇಳ್ತಿರ್ಬೇಕಾಗ ಅಂಥವ್ರನ್ನ ಸ್ಮರಿಸಿಕೊಂಡು ಇಂಥ ಕಾಲದಲ್ಲಿ ನಿಮ್ಮಂಥವರೆಲ್ಲ ಕೂಡಿ ಇದನ್ನು ಕಟ್ಟಿರಲ್ಲ ಅಂದ್ರೆ ನಾವು ನೀವು ಇನ್ನೂ ಒಳ್ಳೆಯದು ಅನ್ನೋದು ಅರ್ಥ ಆಗ್ತದೆ. ಇನ್ನು ನಾವು ನೀವು ಒಳ್ಳೆಯ ಜನ ಅದೀವಿ, ಕೆಟ್ಟವರಿಲ್ಲ. ಇನ್ನು ಅಂಥ ಕಾಲದಲ್ಲಿ ಬದುಕಿವಂಥ ಮಾತು ಹೇಳಿದೆ. ಇಂಥ ಕಾಲದಲ್ಲಿಯೂ ಸಹಿತ ಒಳ್ಳೆಯದಾದಂಥ ಕೆಲವೊಂದು ಉದಾಹರಣೆ ಅನ್ನೋದನ್ನು ನಿಮಗೆ ಹೇಳಿರ್ತಾರೆ. ನೀವೊಂದು ಒಳ್ಳೆಯ ಉದಾಹರಣೆ. ನೀವೆಲ್ಲರೂ ಕೂಡಿ ಇದೊಂದು ಸಮಾಜದಲ್ಲಿ ತಾವು ಪೂಜ್ಯರು ನಮಗೆ ಏನು ಮೊದಲಿಗಿದ್ರು ಅವರಿಗೆ ಸಮಾಜಕ್ಕೆ ಎಲ್ಲ ರೀತಿಯ ಕೊಡುಗೆ ಕೊಟ್ಟಾರ. ಅವರನ್ನ ನೆನಪಿಟ್ಟುಕೊಂಡ ಅವರು ಸ್ಮರಣಾರ್ಥವಾಗಿ ಕಟ್ಟಡ ಮಾಡಿಲ್ಲ. ಇವಾಗ ಭಾಳ ಹೆಮ್ಮೆನಿಸಿದೆ, ನನಗೆ ಗೊತ್ತಿದೆ. ನನಗೆ ಒಂದ್ಸರಿ ನಿವಾಸರಿ ಅವರು ನಾನು ಮಂತ್ರಿಯಾಗಿದ್ದರು. ಅವರು ಒಂದ್ಸರಿ ಇಲ್ಲೇ ಈ ಕಟ್ಟಡಕ್ಕೆ ಚೀಫ್ ಮಿನಿಸ್ಟರ್ ದುಡ್ಡು ಕೇಳಕ್ಕೆ ಬಂದಿರೋ ಅವರು. ನೀನು ಬಾರಬೇಕು ಅನ್ಕೊಡ, ನಾವು ಸಹಿತ ಕೂತಿದ್ದೀವಿ. ಅವ್ರ ಸರ್ಕಾರದಿಂದ ದುಡ್ಡು ಕೊಟ್ಟಿರಬೇಕು. ಆಮೇಲೆ ಮುಂದೆ ಏನು ಬೆಳವಣಿಗೆ ಬಂತು, ನಮಗೆ ನಮ್ಮ ಅಂಬಾಲರು ಸಿಕ್ಕರು. ಆಮೇಲೆ ಅದ್ರ ಬಗ್ಗೆ ವರದಿಗಳಿಲ್ಲ. ಆದರೆ ಎಲ್ಲ ರೀತಿಯಿಂದ ಸರ್ಕಾರದ ಕೂಡ ನೀವು ಕೂಡಿ ಇದೊಂದು ಬಹಳ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಈ ಭವನ ಸಮಾಜದಲ್ಲಿರುವಂಥ ಬಡವರಿಗೆ, ಸಮಾಜದಲ್ಲಿದ್ದಂಥ ಏನು ದುಡ್ಡಿಲ್ಲವರಿಗೆ ನಾಳೆ ಕಾರ್ಯಕ್ರಮ ಮಾಡ್ಬೋದು, ಮತ್ತೊಂದು ಕಾರ್ಯಕ್ರಮ ಮಾಡ್ಬೋದು, ಮದುವೆ ಮಾಡ್ಬೋದು. ಇಂಥ ಅನೇಕ ಒಳ್ಳೆಯ ಕೆಲಸಗಳನ್ನು ಸಾರ್ವಜನಿಕ ಜೀವನದಲ್ಲಿ ಮಾಡಲಿಕ್ಕೆ ಒಂದು ಯೋಗ್ಯವಾದಂಥ ಮಠ ಆಗಿದೆ ಅಂತ ಹೇಳ್ಕೊಂಡು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬರ್ತೀನಿ. ಇಷ್ಟ ನಾನು ಹೇಳೋದು, ಒಂದು ಮಠ ಕಟ್ಟೋದು ದೊಡ್ಡ ಕೆಲಸ ಅಲ್ಲ, ಒಂದು ಕಟ್ಟಡ ಕಟ್ಟೋದು ದೊಡ್ಡ ಕೆಲಸ ಅಲ್ಲ, ಒಂದು ಸಂಸ್ಥೆ ಪ್ರಾರಂಭ ಮಾಡೋದು ದೊಡ್ಡ ಕೆಲಸ ಅಲ್ಲ. ಪ್ರಾರಂಭ ಮಾಡಿದ ನಂತರ, ಕಟ್ಟಿದ ನಂತರ ಅದನ್ನು ಯಾವ ರೀತಿಯಿಂದ ಇಟ್ಕೊಂಡೋಗಿ ಅನ್ನೋದು ಅದು ಭಾಳ ಮಾಡ್ತೀವಿ. ಭಾಳ ವಿಚಾರ ಮಾಡಿಲ್ಲ. ಆಕಸ್ಮಿಕ ಹೋಗ್ತೀವಿ, ಆಕಸ್ಮಿಕ ಹೋಗ್ತೀವಿ. ಹುಟ್ಟು ಸಾವಿನ ನಡುವೆ ನಾವು ಹೆಂಗಿತ್ತು ಅನ್ನೋದು ಜನ ನೋಡ್ತಿಲ್ಲ. ಹಾಗೆ ಇವತ್ತೇನಂದ್ರೆ ಈ ಮಠವನ್ನು ಕಟ್ಟಿ ಈ ಮಠ ಯಾವಾಗಾದ್ರೂ ಸದುಪಯೋಗ ಆಗ್ತದೆ ಅನ್ನೋದನ್ನು 100% ಹೋಗ್ತೀನಿ. ಯಾವುದೇ ರೀತಿಯಿಂದ ದುರುಪಯೋಗ ಈ ಮಠ ಉಪಯೋಗ ಆಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಸಮಾಜದಲ್ಲಿರುವಂಥ ಒಗ್ಗಟ್ಟು, ನಿಮ್ಮ ಸಮಾಜದಂಥ ಜನ ನಿಮಗಿರುವಂಥ ಏನಂದ್ರೆ ನೀವು ಭಾಳ ಸಣ್ಣ ಸಮಾಜದಲ್ಲಿರುವಂಥ ನೂರಿದ್ದೀರಿ. ಆ ನೂರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಭಾಳ ಉತ್ತಮವಾದಂಥ
ನಾನು 100% ಗ್ಯಾರಂಟಿ ಬಂದು ಕೊಡೋದ್ರಿಂದ ನಿಮ್ಮ ಸಮಾಜಕ್ಕೆ ಸಕಾರಾತ್ಮಕ ಕಾಳಜಿ ಮತ್ತು ಗೌರವ ಇದೆ ಮಾಡಿ. ಆಮೇಲೆ ನಾನು ಭಾಳ ಮಾತಾಡೋಲ್ಲ, ನನಗೆ ಒಂದು ಸಣ್ಣ ಮಾತು ಹೇಳ್ತೀನಿ. ಈಗ ಸಣ್ಣ ಸಮಾಜ ಅದೆಲ್ಲ ನಮ್ಮ ಅವರು ಇವರೆಲ್ಲ ಕೂಡಿರ್ತಾರೆ ಕೂಡ ಸಣ್ಣ ಸಮಾಜ. ಈ ಸಣ್ಣ ಸಮಾಜದಲ್ಲಿ ಉತ್ತಮವಾದಂಥ ಜನ ಭಾಳ ಹುಡ್ತಾರೆ. ನೀವು ನೋಡ್ರಿ, ಉತ್ತಮವಾದಂಥ ಜನ ಹುಡ್ತಾರಂದ್ರೆ ಹುಟ್ಟಿರ್ತಾರೆ, ಮನುಷ್ಯ ಹುಡ್ತಾನೆ. ಹುಟ್ಟಿದ್ರೆ ಅವರನ್ನ ಮೋಲ್ಡ್ ಮಾಡಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಕ್ಕೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾದ್ರೆ ಇಂಥ ಸಣ್ಣ ಸಮಾಜದ ಸಾಧ್ಯ ದೊಡ್ಡ ಸಮಾಜ ಅಲ್ಲ. ಅದಕ್ಕೆ ಹೇಳ್ಕೊಂಡ್ರೆ ನೀವು ಉತ್ತಮವಾದಂಥ ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ಕೊಡ್ತೀರಿ. ಸಂಸ್ಕಾರ ಒಂದರಕ್ಕೆ ಆ ಸಂಸ್ಕಾರ ಇಡೀ ಜೀವನದುದ್ದಕ್ಕೂ ಬರ್ತೀರಿ ಅನ್ನೋದಕ್ಕೆ ನಿಮ್ಮ ಸಮಾಜ ಕಾರಣೀಭೂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವು ಯಾರು ತಪ್ಪು ತಿಳ್ಕೋಬೇಡಿ. ನಾವು ಎಲ್ಲೆಲ್ಲಿ ಆಕಸ್ಮಿಕ ಎಲ್ಲೆಲ್ಲಿ ಹುಟ್ಟಿದ್ದೀವಿ, ಯಾರಿಗೆ ಗೊತ್ತಾ ಯಾವ ಸಮಾಜಕ್ಕೆ ಹುಟ್ಟಿದ್ವಿ ಅಂತ ತಿಳ್ಕೊಂಡೇಳಿ. ಬಟ್ ಮನುಷ್ಯರಾಗಿ ಬಂದೀವಿ. ಅದರಲ್ಲಿ ಸಣ್ಣ ಸಮಾಜದಲ್ಲಿ ಹುಟ್ಟಿದವರಿಗೆ ಹೆಚ್ಚು ಯೋಗ್ಯತೆಯನ್ನು ಪಡೆಯುವಂಥ ಎಲ್ಲ ರೀತಿಯಿಂದ ಅನುಕೂಲತೆಗಳು ಅನಾನುಕೂಲತೆಗಳಿಗಿಂತ ಅನುಕೂಲಗಳು ಹೆಚ್ಚಾಗಿ ಇರ್ತವೆ. ಈಗ ಈ ಸಮಾಜದಲ್ಲಿ 4 ಮಂದಿ ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಗುರ್ತಾಡ್ತಾರೆ. ನೋಡ್ರಿ ಅವ್ರ ಮಟ್ಟಿಗೆ ಹಿಂಗೆ ಮಾಡಿದ, ಈ ಸಮಾಜ ಹಿಂಗೆ ಮಾಡಿದ, ಹಿಂಗೆ ಮಾಡಿದ ಅಂತ ಹೇಳ್ತಾರೆ. ಅದಕ್ಕೆ ಈಗ ಕುಟುಂಬ, ಅವತ್ತಿನ ಕುಟುಂಬಕ್ಕೆ ಇವತ್ತಿನ ಕುಟುಂಬಕ್ಕೆ ವಿಚಾರ ಮಾಡಿ. ಇವತ್ತಿನ ಕುಟುಂಬ ಬಹಳ ಸಣ್ಣದಿದೆ. ಸಣ್ಣ ಕುಟುಂಬದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಕಾಳಜಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಇದೊಂದು ಕೊರಗಣಿಸಿಟ್ಟು ಸಮಾಜ, ಏಕಾ ಸಮಾಜ, ಸಣ್ಣ ಸಮಾಜ. ನೀವೆಲ್ಲ ನಾವು ಹೇಳ್ತಿದ್ದೀವಿ ಈಗಿನ ಬಿಡಿ ಬೇರೆ. ಒಂದಾನೊಂದು ಕಾಲಕ್ಕೆ ನೀವು ಸೀರೆ ದೋತ್ರ ಬಟ್ಟೆ ಏನಕ್ಕೆ ಪರಿಸ್ಥಿತಿ, ಏನಕ್ಕೆ ಪರಿಸ್ಥಿತಿ ನೀವು ನೇಯ್ದಿಲ್ಲ ಅಂದ್ರೆ ನಿಮ್ಮ ಮನೆಗಳು ಸುಂಕುದ್ರೆ ಯಾರಿಗೆ ಬರಬೇಡ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂಥದನ್ನು ಪ್ರತಿಯೊಬ್ಬರಿಗೂ ನೀವು ಗೌರವಿತವಾಗಿ ಬಟ್ಟೆಯನ್ನು ಕಟ್ಟಿಕೊಂಡು ಅಡ್ಡಾಡುವಂಥ ಕೆಲಸವನ್ನು ಮಾಡಿದಂಥ ಜನರ ಸಮಾಜ ಇದ್ರೆ ಗುರುನಿಶಕ್ತಿ ಸಮಾಜ ಅಂತ. ಹೊನ್ನಟ್ಟಿ ರಮಕವಿ ಅಲ್ಲೆಲ್ಲ ಬಂದ್ರೆ ಎಲ್ಲ ಸ್ನೇಹಿತರೆಲ್ಲ ನಿಮ್ಮವರನ್ನು ಕೂಡ ನಮ್ಮ ಗೆಳೆಯರು ನಮ್ಮ ಇದ್ದರು. ಹಾಗೆ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಆಸ್ಪತ್ರೆ ಸಿಗ್ತಿದೆ. ದಯಮಾಡಿ ನಿಮ್ಮ ಸಣ್ಣ ಸಮಾಜದವರಾದರೂ ಉತ್ತಮವಾದಂಥ ರೀತಿಯ ಸಮಾಜದಲ್ಲಿ ಬೆಳೆದ್ರಿ. ಅದಕ್ಕಿಂತ ಪೂರ್ವವಾಗಿ ನಾನು ಹೇಳುವುದಿಲ್ಲ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ. ಎಲ್ಲ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬಂದಿರಲಿಲ್ಲ. ಪ್ರಾಮಾಣಿಕವಾಗಿ ಎಷ್ಟು ಮಂದಿ ಮಕ್ಕಳು ಕರ್ಕೊಂಡು ಬಂದಿದ್ದೀವಿ, ಬಂದು ಕುಂತ ಆರಾಮಾಗಿ ಮಕ್ಕಳೇ ಕರ್ಕೊಂಡು ಬಂದಿದ್ದೀವಿ. ಅವರ ಕೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಹೇಳಿದ್ರೆ ನಾನು ದೊಡ್ಡ ದೊಡ್ಡ ಮಕ್ಕಳಿಗೆ 12 ವರ್ಷ ಅವರು ಆ ಮಕ್ಕಳಾದ ಮನೆಯಾಗ ಟಿವಿ ನೋಡ್ತಿರ್ತಾರೆ. ಟಿವಿಯಾಗಿ ನೋಡ್ತಿರ್ತಾರೆ, ನೀವು ಭಾಷಣ ಕೇಳ್ತೀರಿ, ನಿಮ್ಮ ಮನೆಗೆ ಹೋಗೋದು ಏನಾದ್ರು ಅನೌನ್ಸ್ ಮಾಡಿರ್ತಾರೆ. ಅದಕ್ಕೆ ಇಂಥ ಕಾರ್ಯಕ್ರಮ ಬರುವಾಗ ಅತಿಯಾದ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಅನೇಕ ಜನ ಎಷ್ಟೋ ಉತ್ತಮವಾದಂಥ ಮಾತು ಮಾತಾಡ್ತಾರೆ. ನೋಡಿ, ನಾವು ನಮ್ಮ ತಾಯಿಯ ವೃತ್ತದಲ್ಲಿ ಅವ್ರ ಸೇವಾ ಕಟ್ಟಿರ್ತೀವಿ. ಅವ್ರ ಸೇವಾ ಕಟ್ಟಿ ಕಾರ್ಯಕ್ರಮ ಮಾಡುವಾಗ ಪ್ರತಿಷ್ಠಿತ ಸ್ವಾಮಿಗಳು ಜನ ಬಂದಾಗ ಅವ್ರು ಮಾತಾಡೋದು ನೋಡಿ ತಂದೆ ತಾಯಿ ಹೊರಗಾಕಿದವ್ರು ಮತ್ತೆ ಕರ್ಕೊಂಡ್ಬಂದ ಮನೆಯಾಗ ನನ್ನ ಕಡೆ 11 ಮಂದಿ ಚೆನ್ನಾಗಿದ್ದಾರೆ. ಹಂಗೆ ಈ ಸಮಾಜದಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತು ಇವತ್ತಿನ ಕಾರ್ಯಕ್ರಮ ಇಷ್ಟ ಮುಗಿಸಬಾರ್ದು. ಇದನ್ನು ಯಾರು ಸಮಾಜದ ಮುಖ್ಯಸ್ಥರು ನೀವು 3 ತಿಂಗಳಿಗೋ 6 ತಿಂಗಳಿಗೋ ಜೀವನದ ಅತ್ಯಂತ ಪ್ರತಿಷ್ಠಿತವಾದ ವ್ಯಕ್ತಿಗಳು ಕರ್ಕೊಂಡ್ಬಂದ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕು. ಹೀಗೆಲ್ಲ ಮಾಡಿದರೆ ಸಮಾಜ ಇನ್ನಷ್ಟು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬರ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳಿ ಒಂದು ಮಾತನ್ನು ಹೇಳ್ತೀನಿ. ಈಗ ನಾವು ಓದಿಸ್ತೀನಿ ಈ ಸಮಾಜಕ್ಕೆ. ಇಲ್ಲೆಲ್ಲ ಅವರು ಪುಸ್ತಕ ಬರೆದ ಓದಿದ್ದು ಈಗ ಬಂದ ಹೇಳಿದಾರೆ ಅವರು, ಪ್ರಪಂಚದಲ್ಲಿ ತಪಸ್ವಿಗಳು, ಯೋಗಿಗಳ, ಮಹಾತ್ಮ ಸತ್ಪುರುಷರ, ವಿಭೂತಿ ಪುರುಷರ ಶರಣರ ಅವತಾರವಾಗಲಿ, ಅವರ ದರ್ಶನ ಆಶೀರ್ವಾದ ಸಂಭಾಷಣೆ ದೊರಕೋದಾಗಲಿ ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಸಾಧ್ಯ ಅನ್ನೋದು ನೆನಪಿಡಬೇಕು. ಪೂರ್ವಜನ್ಮ ಪುಣ್ಯ ಇದ್ದರೆ ಮಾತ್ರ ಇಂಥದ್ದಲ್ಲ ಅಂದರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಂತ ಅರ್ಥ ಅದು. ಅದಕ್ಕೆ ಹೇಳ್ತಾರೆ, ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಎನ್ನುವಂತೆ. ಹಾಗೆ ಸಂಸ್ಕೃತವಾಗಿ ಈ ರೀತಿಯಿಂದ ಹೇಳ್ತಾರೆ. ಇವರೆಲ್ಲರೂ ಇಲ್ಲಿ ಬರೋವರಿಗೆ ಏನಂದ್ರೆ ಒಳ್ಳೆಯವರು, ಸಾಧು ಸಂತರು ಮತ್ತು ಅವರೆಲ್ಲ ಸಂಸ್ಕಾರವನ್ನು ಕೊಡುವಂಥ ಮಾತನ್ನು ಹೇಳಿ ಒಂದು
ಸಮಾಜ ಹೇಳ್ಕೊಳ್ಳಿ, ನಿಮ್ಮ ಸಮಾಜ ಉದಾಹರಣೆ ಕೊಟ್ಬಿಡ್ತೀನಿ. ನೀವು ಒಂದು ಗುರುಕುಲ ಪ್ರಾರಂಭ ಮಾಡ್ತೀರಿ. ಗುರುಕುಲ ಪ್ರಾರಂಭ ಮಾಡ್ತೀರಿ. ಒಂದು ಗುರುಕುಲ ಇತ್ತಂದ್ರೆ ಆ ಗುರುಕುಲದಲ್ಲಿ 20 ಜನ ಹುಟ್ಟುಗಳಿಗೆ ಸಂಸ್ಕಾರ ಕಲಿಸಿದಂಥ ಸಂಸ್ಕಾರ ಅಂದ್ರೆ ಗುರುಕುಲದಲ್ಲಿ ನೀವು ಸಮಾಜ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಋಣ ಅಂದ್ರೆ ಏನು, ಉಪಕಾರ ಅಂದ್ರೆ ಏನು, ಮತ್ತು ಏನು ಜನ್ಮ ಅಂದ್ರೆ ಏನು, ಮತ್ತು ಇದೆಲ್ಲ ಏನು ಪುನರ್ಜನ್ಮ ಇವೆಲ್ಲ ಕಲಿಸಿದ್ರು. ಕಲಿಸುವಾಗ ಆ 20 ಹುಡುಗರಿಗೆ ಅಂತ ಆ 20 ಹುಡುಗರೊಳಗೆ ಹುಡುಗ ಕಳು ಮಾಡ್ತಿದ್ರು. ಪೆನ್ಸಿಲ್ ಕಳು ಮಾಡೋದು, ಪೆನ್ ಕಳು ಮಾಡೋದು, ಪುಸ್ತಕ ಕಳು ಮಾಡ್ತಿದ್ರು. ಎಲ್ಲರೂ ಕಂಪ್ಲೇಂಟ್ ಮಾಡಿ 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 ಸಾಕಾಗಂತ ಕಡೆ ಸ್ವಾಮಿಗಳಿಗೆ ಹೇಳಿದ್ರು ಸ್ವಾಮಿಗಳು ಕೇಳಿದ್ರು, ಆಯ್ತಪ್ಪ ನೋಡು ಅಂತ. 1 ವರ್ಷ ಉದ್ಘಾಟನೆ ಆಗಲಿಲ್ಲ. ಕಡೆಗೆ 19 ಮಂದಿ ಕೂಡಿ ಸ್ವಾಮಿಗಳ ಇವತ್ತು ನಿರ್ಧಾರ ಆಗಬೇಕು, ನೀವು ನಮ್ಮ 19 ಮಂದಿಯಾದ ಹೊರ ಕಳಿಸಿದ್ವಿ. ಅವಾಗ ಸ್ವಾಮಿಗಳು ಭಾಳ ವಿಚಾರ ಮಾಡಿರ್ತಾರೆ, ಆತಪ್ಪ ನೀವು 19 ಮಂದಿ ಹೊರಗೆ ಅವ್ರನ್ನ ಹೇಳಿಕೊಂಡು ಇಲ್ಲಿ ಕಳ್ಳತನ ಮಾಡೋದು ನೀವು ಕಿಮ್ಮತ್ ಕೊಟ್ಟು ಇಟ್ಕೋತೀರಿ. ನಾವೀಗ ಒಳ್ಳೆ ಕೆಲಸ ಮಾಡಿ ನಮ್ಮನ್ನು ನೀವು ಹೊರಗೆ ಹಾಕ್ತೀವಿ ನೆಹರು ಸ್ವಾಮಿಗಳಂತ ಗೊತ್ತಿಲ್ಲ. ಆವಾಗ ಸ್ವಾಮಿಗಳು ಹೇಳಿದಂತೆ, ನಮ್ಮ ನೀವೆಲ್ಲ ಸಂಸ್ಕಾರವಂತರು, ಒಳ್ಳೆಯವರು, ಜ್ಞಾನಿಕವರು, ನೀವು ಸಮಾಜಕ್ಕೆ ಭಾರ ಆಗೋದಿಲ್ಲ, ಸಮಾಜಕ್ಕೆ ಸುಧಾರಣೆ ಮಾಡ್ತೀರಿ. ಈಗ ಒಬ್ಬ ಕಳ್ಳ ಹೋದಾಗ ಎಲ್ಲರನ್ನೂ ಕಳ್ಳರು ಮಾಡ್ತಾರೆ, ಅದಕ್ಕೆ ಸುಧಾರಣೆ ಮಾಡಿಕೊಳ್ತೀರಿ. ಹಂಗೆ ನಿಮ್ಮ ಸಮಾಜದಲ್ಲಿ ಶ್ರೇಷ್ಠವಾದಂಥ ಪದ್ಧತಿಯನ್ನು ಹಾಕಲಿಕ್ಕೆ ಪೂಜೆಗಳು ಬೇರೆ ಬೇರೆ ಮಾಡಬೇಕು. ಸಮಾಜ ಅಂದರೆ ಇವತ್ತೆಲ್ಲರೂ ಮಾಡ್ತಾರೆ. ಇವತ್ತೇನಂದ್ರೆ ಕಲ್ತಂಥವ್ರು ಯಾರು ಜಾಸ್ತಿ ಆಗ್ಯಾವೆಲ್ಲ ಜಾಸ್ತಿ ಆಗ್ಯಾವ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಇನ್ನು ಎಲ್ಲಿ ಹೋಗೋದಿಲ್ಲ, ಯಾವಾಗ ವಿಸರ್ಜನೆ ಬದಲಾವಣೆ ಮಾಡಬೇಕು. ಈಗ 50 ವರ್ಷದಿಂದ ಎಲ್ಲಿ ಜಾಸ್ತಿ, ನಮಗೆಲ್ಲಿ ಜಾಸ್ತಿ. 50 ಬರ್ತಿದ್ರು, ನಮಸ್ಕಾರ ಮಾಡ್ತಿದ್ರು, ಹೇಳ್ತಿದ್ರು, ಗಂಡು ಕೊಡ್ತಿದ್ರು, ಮುಗಿದೋಗಿತ್ತು. ಇವತ್ತಿಂತ ಕನಿಷ್ಠವಾದಂಥ ವಾತಾವರಣದಲ್ಲಿ ಕೆಟ್ಟ ಕಾಲದಲ್ಲಿ ಬದುಕೇನಿಲ್ಲ. ಆದರೂ ಸಹಿತ ಇವತ್ತು ನೀವು ಸಂಸ್ಕಾರವನ್ನು ಕೊಡುವಂಥ ಜಾಗದಲ್ಲಿ ನಿಮ್ಮೆಲ್ಲ ಮಕ್ಕಳಿಗೆ ಸಮಾಜದ ಸಂಘದಿಂದ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೇರೆ ಇಡೀ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ನಮ್ಮ ನಾಡಿನಲ್ಲಿ ಎಲ್ಲರನ್ನೂ ಸಂಸ್ಕಾರವಂತನ್ನು ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಮೇಲಿಂದ ಮಾಡಿ ಅಂತ ಹೇಳಿ ನಾನು 10ವರೆಗೆ ರೆಡಿಯಾಗಿ ಕುಂತಿದ್ದ ತಡ ಮಾಡಿ ಬರಂಗಿಲ್ಲ. ಆದರೆ ನನಗೆ ಈಗ ಫೋನ್ ಬಂತು ಕೂಡ ಬನ್ನಿ ಅದು ದಯಮಾಡಿ ತಡ ಮಾಡಿದ್ರೆ ಹುಷಾರು ವ್ಯಕ್ತಪಡಿಸ್ತೀನಿ. ನಾವು ನೀವು ಎಲ್ಲರೂ ಕೂಡಿ ಇದೊಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡೋಣ. ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಕಡೆಯಿಂದ ಈ ಸಮಾಜಕ್ಕೆ, ಈ ಕಟ್ಟಡಕ್ಕೆ, ಈ ಸಾಂಸ್ಕೃತಿಕ ಭವನಕ್ಕೆ ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಹೇಳಿದ್ರೆ ನಮಗೂ ಅಲ್ಪ ಸೇವೆಯನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಮುಂದಿನ ದೊಡ್ಡ ಮಾತೇನು ಹೇಳಕ್ಕೆ ಬರೋಂಗಿಲ್ಲ. ಸಮಾಜದವ್ರು ಬರಲಿ, ನನ್ನ ಕಡೆ ಹೇಳಿ, ನನ್ನ ಕಡೆ ಏನು ಸಾಧ್ಯ ಐತಿ ಅದೆಲ್ಲ ಗೊತ್ತಾಗ್ತದೆ. ನಮ್ಮ ಕಡೆ ಸರ್ಕಾರ ಒಂದು ವರ್ಷಕ್ಕೊಂದು 2 ಕೋಟಿ ಹಣ ಕೊಡ್ತಾರೆ, ನಮಗೆ ಫಂಡ್ ಕೊಡ್ತಾರೆ. ಅದ್ರಾಗ ಏನಾದರೂ ಒಂದು ಒಳ್ಳೆಯದನ್ನು ಮಾಡುವಂಥ ವಿಚಾರ ಮಾಡಿದಂದ್ರೆ, ಇಂಥ ಸಂಸ್ಕಾರ ಕೊಡುವಂಥದ್ದು ಮನಸ್ಸನ್ನು ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು ಮಾರ್ಗದರ್ಶನ ಮಾಡುವಂಥ ಏನಾದರೂ ಹುಡುಕಿಕೊಂಡು ಬರಲಿ. ಅದಕ್ಕೆ ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಡ್ಡಾಯವಾಗಿ ನನ್ನ ಕಡೆಯಿಂದ ಅದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಮಾತನ್ನು ಹೇಳಿ, ಇದೊಂದು ಪವಿತ್ರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಭಾಗವಹಿಸಿ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಹೃದಯ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಮಾತಾಡಲಿಕ್ಕೆ ನಮಸ್ಕಾರ.